ಕಪ್ಪು ಹಲಿಗೆಯ ಮೇಲೆ ವ್ಯಂಜನಾಕ್ಷರಗಳನ್ನು ಬರೆದಿದೆ. ಅದರ ಮೇಲೆ ಏನಪ್ಪ ಅಂದ್ರೆ ಸಂಖ್ಯೆಗಳನ್ನು ಕೂಡ ಹಾಕಿದ್ದೀನಿ. ಪಕ್ಕಕ್ಕೆ ಆ ಸಂಖ್ಯೆಗಳನ್ನು ಬರೆದಿದ್ದೀನಿ. ಯಾಕಪ್ಪ ಅಂದ್ರೆ ಆ ಸಂಖ್ಯೆ ಕೆಳಗಡೆ ಯಾವ ಅಕ್ಷರ ಇತ್ತೋ ಅದನ್ನು ಅವರಲ್ಲಿ ಬರೆದಾಗ ಒಂದು ಪದ ಆಗ್ತೈತಿ. ಈಗ 1ನೇ ತರಗತಿ ಮಕ್ಕಳಿಂದ ಈ ಒಂದು ಚಟುವಟಿಕೆ ಮಾಡಿಸ್ತಾ ಇದ್ದೀನಿ. ಮೊದಲೇದಾಗಿ ವಿದ್ಯಾ ಬಂದಿದ್ದಾಳೆ. ವಿದ್ಯಾ, ನೀನು 3 ಮತ್ತು 8 ಸಂಖ್ಯೆ ಐತಲ್ಲಿ 3 ಎಲ್ಲೈತಿ 8 ಎಲ್ಲೈತಿ ಅನ್ನೋದನ್ನು ಆ ಅಕ್ಷರ ಬರಿಬೇಕು. ಬರೋದು ಆ ಪದವನ್ನು ಓದಬೇಕು. 3 ಎಲ್ಲೈತಿ ನೋಡು, ಅದು ಅಕ್ಷರ ಯಾವುದೈತಿ ಬರಿ. ಅಲ್ಲಿ ಬರಿ, ಅಲ್ಲಿ 3 ಎಲ್ಲೈತಿ ನೋಡು, ಅಲ್ಲಿ ಅಲ್ಲಿ ಗ ಬರಿ. 8 ಎಲ್ಲೈತಿ, 8ಅಲ್ಲಿ ಯಾವ ಅಕ್ಷರ ಇದೆ ನೋಡು. ಯಾವುದಿದೆ? ಅಕ್ಷರ ಯಾವುದಿದೆ? ಬರಿ. ಓದು, ಏನದು? 2 ಸೇರಿಸಿ ಓದು. 2 ಸೇರಿಸಿ ಓದು. ಗಜ. ಜೋರಾಗಿ ಓದು. ಚಪ್ಪಾಳೆ ತಟ್ರಕ್ಕಿಗೆ. ಮೇಲೆ ಬರಿಬೇಕು ಮೊದಲು 7ನೇ ಅಕ್ಷರ. ಹ 28 ನಂಬರ್ ಯಾವ್ದೈತೆ ನೋಡು. 28 ನಂಬರ್ ಈಗ ತೋರಿಸಿದೆಲ್ಲ. ಅದೆಲ್ಲೈತಿ? ಓದೇನದು? ಛಲ. ಜೋರಾಗಿ ಹೇಳ. ಓದು. ಸೇರಿಸಿ ಹೇಳು. ಕರಗ. ಯಾವ ಅಕ್ಷರದ್ದು? ಪದ ಯಾವುದು? ದನ. ಜೋರಾಗಿ ಹೇಳು. ಏನು ಬರ್ದೆಪ್ಪ? ಧನ ಅನ್ನು ಜೋರಾಗಿ. ಓದಪ್ಪ ಜೋರಾಗಿ. ಜೋರಾಗಿ ಓದು. ನನ್ನ ಕಡೆ ಮಕ್ಕ ಮಾಡಿ, ಈ ಕಡೆ ಓದು, ನನ್ನ ಕಡೆ ನೋಡು. ಜೋರಾಗಿ ಓದು. ಜೋರಾಗಿ ಓದು. ಏನು ಬರ್ದಿ? ಚಪ್ಪಾಳೆ ತಟ್ರಕ್ಕಿಗೆ. ಏನು ಬರ್ದಿ? ಓದು. ಏನು ಬರ್ದಿ ಹೇಳು. ಏನು ಬರ್ದಿ ಅಲ್ಲಿ? ಜೋರಾಗಿ ಓದ್ಬೇಕು, ಎಲ್ಲಾರು ಕೇಳ್ಸಂಗ. ಸರಿ. ಏನು ಬರ್ದಿ? ಓದು. ಚಪ್ಪಾಳೆ ತಟ್ರಿ.
ಹಾಂ ಓದಮ್ಮ, ಏನು ಬರ್ದಿ? ಹಾಂ, ಚಪ್ಪಾಳೆ ತಟ್ರಿ. ಹಾಂ, ಓದು ಜೋರಾಗಿ. ಏನು ಬರ್ದಿ? ಜೋರಾಗಿ ಹೇಳು. ಓದಪ್ಪ ಜೋರಾಗಿ.